ಸುದ್ದಿ. ಯಾಕೆಂದರೆ ಪ್ರೇಮಿಗಳಿಗೆ ಕಿರಿಕಿರಿ ಆಗ್ತಿದೆಯಂತೆ. ಪ್ರವಾಸಿ ತಾಣಗಳು, ಬೆಟ್ಟಗುಡ್ಡಗಳು ಸಿಲಿಕಾನ್ ಸಿಟಿ ಜನರಿಗೆ ತುಂಬ ಇಷ್ಟ. ಆದರೆ ಈ ಹಾಟ್ ಸ್ಪಾಟ್ಗಳಲ್ಲೂ ಕೂಡ ಪ್ರವಾಸಿಗರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಯಾಕಂದರೆ ಇಲ್ಲಿ ಪ್ರೇಮಿಗಳ ಕಿರಿಕಿರಿ ಜಾಸ್ತಿ ಆಗಿದೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ ಅಂತೀಯ ಬಾಂತೀಯ ತಾಂತೀಯ. ಟೈಮ್ ಇಸ್ ಮನಿ, ವರ್ಕ್ ಹಾರ್ಡ್ ಗೆಟ್ ಗುಡ್ ಲೈಫ್ ಅಂತ ಉದ್ಯಾನನಗರಿ ಜನ ಸದಾ ಫುಲ್ ಡೆಡಿಕೇಟ್ ಆಗಿರ್ತಾರೆ. ಆದರೆ ಒಂದೊಮ್ಮೆ ಟ್ರಾಫಿಕ್ ಕಿರಿಕ್, ದುಡ್ಡಿನ ದುನಿಯಾ, ಬ್ಯುಸಿ ಲೈಫ್ನಿಂದ ಹೊರಬರಲು ನಿರ್ಜನ ಪ್ರದೇಶಕ್ಕೆ ಹೋಗೋಣ ಅನ್ಕೊಂಡ್ರೆ ಈಗ ಅದು ಕೂಡ ಕಷ್ಟ ಆಗ್ತಿದೆ. ಯಾಕಂದ್ರೆ ಅಂತಹ ನಿರ್ಜನ ಪ್ರದೇಶಗಳಲ್ಲಿ ಯುವ ಜೋಡಿಗಳ ಕಿರಿಕಿರಿ ಶುರುವಾಗಿದೆ. ಇದಕ್ಕೊಂದು ತಾಜಾ ಉದಾಹರಣೆ ಬೆಂಗಳೂರಿನ ಹುತ್ತನಹಳ್ಳಿ ಬೆಟ್ಟ. ಇಲ್ಲಿ ಎಲ್ಲಿ ನೋಡಿದ್ರೂ ಪ್ರೇಮಿಗಳದ್ದೇ ದರ್ಬಾರ್. ಬೇಸರ ಕಳೆಯಲು ಆತುರ ಅರಗಲು ಪ್ರಿಯನ ಸನ್ನಿಧಿ ಕ್ಷೇಮವೋ. ಒಂಟಿ ಒಂಟಿಯಾಗಿರುವುದು ದೇವನಹಳ್ಳಿ ಸಮೀಪದ ಹುತ್ತನಹಳ್ಳಿ ಬೆಟ್ಟ ಈಗ ಪ್ರೇಮಿಗಳ ಹಾಟ್ ಸ್ಪಾಟ್. ನಗರ ಪ್ರದೇಶದಿಂದ ದೂರವಿರೋದ್ರಿಂದ ಇಲ್ಲಿ ಜನರ ಸಂಚಾರ ಸಹ ಕಮ್ಮಿ. ಹೀಗಾಗಿ ಇಲ್ಲಿ ಪ್ರೇಮಿಗಳ ಭೇಟಿ ಹೆಚ್ಚು. ಗಾರ್ಡನ್ ಸಿಟಿಲಿ ಬೆಟ್ಟ ಗುಡ್ಡ ಕಾಣಿಸ್ತಿಲ್ಲ. ಸೊ ವಿಶ್ರಾಂತಿಗೆ ಏಕಾಂತ ಸ್ಥಳ ಬೇಕು ಅಂತ ಹೋಗೋರಿಗೆ ಪ್ರೇಮಿಗಳ ವರ್ತನೆ ಕಿರಿಕಿರಿ ಉಂಟು ಮಾಡ್ತಿದೆ. ಪ್ರಕೃತಿ ಚೆನ್ನಾಗಿದೆ, ಮೇಲ್ಗಡೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಸಿಟಿ ಗೌಜು ಗದ್ದಲ ಟೆನ್ಷನ್ ಮೆಕ್ಯಾನಿಕಲ್ ಲೈಫ್ ಮಧ್ಯೆ ಬಂದು ಒಂದಿನ ಇದ್ದು ಪೂಜೆ ಮಾಡಿಕೊಂಡು ಈ ವಾತಾವರಣ ತುಂಬ ಮನಃಶಾಂತಿ ಸಿಗುತ್ತೆ. ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯಷ್ಟು. ನಡೆಯೋದೇ ಮರೆತು ಬಿಟ್ಟಿದ್ದೀವಿ, ಬೆಟ್ಟ ಹತ್ತೋದೇ ಮರೆತು ಬಿಟ್ಟಿದ್ದೀವಿ. ಅಲ್ಲದೆ ಈ ಬೆಟ್ಟವನ್ನ ಜಾಹೀರಾತು ಫಲಕದಂತೆ ಸಹ ಬಳಸಲಾಗ್ತಿದೆ. ಇದೆಲ್ಲ ಆಗ್ತಿದ್ರೂ ಯಾರೂ ಬಾಯಿ ಬಿಡ್ತಿಲ್ಲ. ಇವನು ಚೆನ್ನಾಗಿರುತ್ತೆ, ದೇವಸ್ಥಾನ ನೋಡೋಕ್ಕೆ ಇರೋಕ್ಕೆಲ್ಲ ದೇವ್ರ ಮನೆಯೂ ಚೆನ್ನಾಗಿದೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಲವರ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ದೇವಸ್ಥಾನ ಮರೆತು ಬಂದು ಹೋಗ್ತಾರೆ. ಇಲ್ಲಿ ಒಟ್ನಲ್ಲಿ ಗಿರಿಧಾಮ ಪ್ರಶಾಂತ ವಾತಾವರಣಕ್ಕೆ ಹೋಗಬೇಕು ಅಂದ್ರೆ ಈಗ ಪ್ರೇಮಿಗಳ ಕಿರಿಕಿರಿಯನ್ನ ಸಹಿಸಿಕೊಳ್ಬೇಕು. ಎಲ್ಲಾ ಕಡೆ ಹೀಗೆ ಆಗ್ಬಿಟ್ರೆ ಪ್ರವಾಸಿಗರ ಗತಿ ಏನು? ಜೋಡಿ ಹಕ್ಕಿಗಳ ಪ್ರೇಮ ಸಲ್ಲಾಪ ಓಕೆ, ಆದ್ರೆ ಸಾರ್ವಜನಿಕರಿಗೆ ಕಿರಿಕಿರಿ ಕೊಡುವಷ್ಟು ಯಾಕೆ? ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಓಕೆ, ಪ್ರೇಮಿಗಳ ಸುದ್ದಿ ಆದಮೇಲೆ ಗಡಿನಾಡು ಬಳ್ಳಾರಿಯ ಸುದ್ದಿ. ಗಡಿನಾಡು ಅಂತಲೇ ಹೆಸರಾಗಿರುವಂತಹ ಬಳ್ಳಾರಿ ಕೃಷಿಯ ಹಸಿರುಡುಗೆ ಉಡೋಕೆ ಸಜ್ಜಾಗಿದೆ. ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಗಣಿ ಕಂಪನಿಗಳು ಬಂದ್ ಆಗಿದ್ದು ಕೃಷಿ ಚಟುವಟಿಕೆ ಆರಂಭಗೊಳ್ತಾ ಇದೆ. ಇದೆಲ್ಲ ಸಿಇಸಿ ತಂಡದ ಎಫೆಕ್ಟ್. ಬರೀ ಧೂಳು, ಗಣಿ ಚಟುವಟಿಕೆಯಿಂದ ಮುಳುಗಿ ಹೋಗಿದ್ದ ಬಳ್ಳಾರಿಲಿ ಈಗ ಕೃಷಿ ಚಟುವಟಿಕೆ ಗರಿಗೆದರಿವೆ. ಕಳೆದೊಂದು ದಶಕದ ಗಣಿಗಾರಿಕೆ ಕಾರುಬಾರಿಗೆ ಅಲ್ಪ ಬ್ರೇಕ್ ಬಿದ್ದಿದ್ದು ಕೃಷಿ ಚಟುವಟಿಕೆ ಶುರುವಾಗಿದೆ. ಸಿಇಸಿ ವರದಿಯಿಂದ ಬಳ್ಳಾರಿ ಭಾಗದ ಹಲವು ಗಣಿ ಕಂಪನಿಗಳ ಮೈನಿಂಗ್ ಬಂದ್ ಆಗಿದೆ. ಇದರಿಂದ ಸ್ಥಗಿತವಾಗಿದ್ದ ಕೃಷಿ ಚಟುವಟಿಕೆ ಮತ್ತೆ ಆರಂಭವಾಗಿದೆ. ಇಷ್ಟು ದಿನ ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ರೈತ ಈಗ ಖುಷಿಯಿಂದ ಭೂಮಿಗೆ ಇಳಿದಿದ್ದಾನೆ. ಗಣಿಗಾರಿಕೆ ಮಾಡಿ ಧೂಳ ದುಮ್ಮ ಎಲ್ಲ ಫಲಕ್ಕೆ ಸಿಗ್ತಿದ್ದಿಲ್ಲ, ಫಲನೇ ಈಗ ಅಸಲು ಈಗ ಫಸ್ಟ್ ನೀಟ್ ಐತಿ ಕೆಲಸ, ಈಗ ಭಾಳ ನೀಟು. ರೈತರೆಲ್ಲ ಈಗ ಖುಷಿ ಪಡ್ತಿದ್ದಾರೆ. ಈಗ ಗಣಿಗಾರಿಕೆ ಬಂದ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ದಿಕ್ಕಿ ಗೊಬ್ಬರ ಹೋಗ್ತಿದ್ರು, ಈಗೆಲ್ಲ ವ್ಯವಸಾಯ ಮಾಡ್ತಾ ಇದ್ದಾರೆ ಹೊಸ ಮಂದಿ. ಸದಾ ಗಣಿಗಾರಿಕೆಯಲ್ಲಿ ತೊಡಗಿದ್ದ ಕಾರ್ಮಿಕರು ಕೂಡ ಈಗ ಕೃಷಿ ಕಾರ್ಯಗಳತ್ತ ಮುಖ ಮಾಡಿದ್ದಾರೆ. ಆದರೆ ಹೆಚ್ಚು ಕೂಲಿ ಸಿಕ್ತಿದ್ದ ಗಣಿ ಬಂದ್ ಆಗಿರೋದು ಕೆಲ ಕಾರ್ಮಿಕರಿಗೆ ಬೇಸರ ತಂದಿದೆ. ಆದ್ರೂ ಇವರೆಲ್ಲ ಮೊದಲು ಹೊಲಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದವರು. ಗಣಿ ಕೆಲಸದಲ್ಲಿ ಜಾಸ್ತಿ ಕೂಲಿ ಕೊಡ್ತಾರೆ ಅಂತ ಕೃಷಿ ಬಿಟ್ಟು ಗಣಿ ಕಡೆ ಹೋಗಿದ್ದವರು ಈಗ ಮತ್ತೆ ಕೃಷಿ ಚಟುವಟಿಕೆಯತ್ತ ಬಂದಿದ್ದಾರೆ. ನಾವು ಬೇಸಾಯಗಾರರಿ, ಬೇಸಾಯ ಮಾಡಕತ್ತೀವಿ. ಈಗೆಲ್ಲ ಅನುಕೂಲ ಆಗಿ ಮನುಷ್ಯ ನಿಂತ್ಕ ನಮಗೆ ಭಾಳ ಬೇಸ ಐತಿ. ಅದರಲ್ಲಿಂದ ನಿಮಗೆಲ್ಲ ದಯಮಾಡಿ ಕೇಳ್ಕೊಂತೀವಿ. ಒಟ್ನಲ್ಲಿ ಗಣಿ ಕಂಪನಿಗಳು ಬಂದ್ ಆಗ್ತಿದ್ದಂತೆ ಸಾಂಪ್ರದಾಯಿಕ ಕೃಷಿ ಕೆಲಸಕ್ಕೆ ಕಾರ್ಮಿಕರು ಮರಳುತ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಧೂಳು ಕಮ್ಮಿಯಾಗಿ ಹಸಿರು ಕಂಗೊಳಿಸಲಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ಓಕೆ, ಜಿಲ್ಲೆಯಿಂದ ಒಂದು ಸ್ಪೆಷಲ್ ಸ್ಟೋರಿಯನ್ನು ನಿತ್ಯವೂ ತರ್ತೀವಿ. ಬನ್ನಿ, ಇವತ್ತು ಯಾವ ಸ್ಪೆಷಲ್ ಸ್ಟೋರಿ ಇದೆ ಅಂತ ನೋಡೋಣ. ಒಂದು ಅಪರೂಪದ ಕಾರ್ಯಕ್ರಮವನ್ನು ನೀವೀಗ ನೋಡಬಹುದು. ಆ ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ಇದಕ್ಕೆಲ್ಲ ಕಾರಣ ಶತಾಯುಷಿ ಅಜ್ಜಿಯ 120ನೇ ಜನ್ಮದಿನಾಚರಣೆ. ಗದಗ ತಾಲೂಕಿನ ಅಸುಂಡಿಯ ಅಜ್ಜಿ ಸಕ್ರಂ ನಬಿ ನದಾಫ್ ಹುಟ್ಟುಹಬ್ಬವನ್ನು ಮಕ್ಕಳು, ಮರಿಮಕ್ಕಳು
ಜೊತೆ ಸಂಭ್ರಮದಿಂದ ಆಚರಿಸಿದರು. ಇವರು ಶತಾಯುಷಿ ಸಕ್ರಮ್ ನಬಿ ನದಾಫ್. ಈ ಅಜ್ಜಿಗೆ ಬರೋಬ್ಬರಿ 120 ವರ್ಷ. ಗದಗ್ ತಾಲೂಕಿನ ಅಸುಂಡಿ ಗ್ರಾಮದವರು. ಶತಾಯುಷಿ ಅಜ್ಜಿಯ 120ನೇ ಜನ್ಮದಿನವನ್ನ ಕುಟುಂಬಸ್ಥರು ನಿನ್ನೆ ಸಂಭ್ರಮ ಸಡಗರದಿಂದ ಆಚರಿಸಿದ್ರು. ಚಂದಾಗಿ ಕೊಲಬೇಡರಿ ಎಲ್ಲ ಈಗ ಹಡದ ಬಿಟ್ಟು ಬಂದನಿ ಮೋದು ಮಕ್ಕಳನ್ನ ಸಣ್ಣ ಮಕ್ಕಳ. ಮೂಲತಃ ಅಂತೂರು ಬೆಂತೂರು ಗ್ರಾಮದ ಈ ಅಜ್ಜಿ ಒಕ್ಕಲುತನ ಮಾಡಿಕೊಂಡು ಜೀವನ ನಡೆಸ್ತಿದ್ರು. 3 ಹೆಣ್ಣು ಮಕ್ಕಳು, 1 ಗಂಡು ಮಗು ಸೇರಿ 4 ಮಕ್ಕಳ ತಾಯಿ ಈ ಅಜ್ಜಿ. ಮಗನಿಂದ ದೂರವಾದ ಅಜ್ಜಿ ಆನಂತರ ಅಸುಂಡಿಯ ತನ್ನ ಮಗಳ ಮನೆಗೆ ಬಂದು ವಾಸ್ತವ್ಯ ಹೂಡಿದ್ರು. 17 ಜನ ಮೊಮ್ಮಕ್ಕಳು, 37 ಮಂದಿ ಮರಿ ಮಕ್ಕಳಿರುವ ತುಂಬು ಸಂಸಾರ ಇವರದ್ದು. ಅಜ್ಜಿಯ 120ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಸೇರಿ 8 ಕೆಜಿ ತೂಕದ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ತಾಯಿಯವರ ತಾಯಿದ್ರು ನಮ್ಮ ಅಜ್ಜಿಯವ್ರವರು ಇವತ್ತಿಗೆ 120 ವರ್ಷ ಆಯ್ತು ರೀ. ಅವ್ರಿಗೆ ನಾವು ಬರ್ತ್ಡೇ ಇವತ್ತು ನಾವು ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತೀವಿ. ಅವರು 120 ವರ್ಷ ಆದರೂ ಸಹಿತ ಈಗ 1-2 ವರ್ಷ ಆದ್ರೆ ಅವ್ರು ಮಾತಾಡ್ಲಿಕ್ಕೆ ಬರೋದಿಲ್ಲ ಮತ್ತು ಕಿವಿ ಕೇಳಿಸಲ್ಲ. ಇಷ್ಟು ದಿವಸ ಆದರೂ ಅವರು ಊಟ ಮಾಡೋದು ರೊಟ್ಟಿ ಪಲ್ಯ ಎಲ್ಲ ಊಟ ಮಾಡ್ತಾರೆ. ಅವರು ಈಗಾದರೂ ಊಟ ಮಾಡ್ತಾರೆ, ರೊಟ್ಟಿ ಪಲ್ಯ ಕೊಟ್ಟರು ಸಹಿತ ಊಟ ಮಾಡ್ತಾರೆ. ಅವರು ಮೊದಲಿಂದ ಒಂದು ಒಳ್ಳೆಯ ಆರೋಗ್ಯ ಕಾಯ್ಕೊಂಡ್ಬಂದಾರೆ. ಕಳೆದ 2 ವರ್ಷಗಳಿಂದ ಅಜ್ಜಿಗೆ ಸರಿಯಾಗಿ ಕಣ್ಣು ಕಾಣ್ತಿಲ್ಲ. ಕಿವಿಯು ಸ್ವಲ್ಪ ಮಂದವಾಗಿದೆ. ಆದ್ರೆ ಮನೆಗೆ ಬಂದವರನ್ನ ಹತ್ತಿರದಿಂದ ಗುರುತಿಸಿ ಅಜ್ಜಿ ಮಾತನಾಡ್ತಾರೆ. ಅಷ್ಟೇ ಅಲ್ಲ, ಇವರು ಈಗಲೂ ರೊಟ್ಟಿ ಊಟವನ್ನೇ ಮಾಡ್ತಾರೆ. 120ನೇ ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋ ಅಜ್ಜಿ ನಿಜಕ್ಕೂ ಗ್ರೇಟ್ ಅಂತಾರೆ ಮೊಮ್ಮಕ್ಕಳು. ನಾವು ಎಲ್ಲ ಅಣ್ಣ ತಮ್ಮರು, ನಮ್ಮ ದೊಡ್ಡವರ ಮಕ್ಕಳು ಅದು ಎಲ್ಲರೂ ಕೂಡಿ ಅಸುಂಡಿಗೆ ಬಂದು ನಾವು ಧಾರವಾಡದಿಂದ ನಮ್ಮ ಹುಟ್ಟುಹಬ್ಬ ಆಚರಿಸೋಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತೆ. ಮತ್ತು ನಮ್ಗೆ ನಮ್ಮ ಪಿಂಜಾರ ಗಡ್ಡಿ ಒಳಗೆ ಇವರು ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ ಇವರು ಒಬ್ಬರೇ ಉಳಿದಿದ್ದು. ಅವರು ಇದರಿಂದ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾವು ಮುಂದೆ ಭಾಳ ಚಲೋ ನಮಗೆ ಗೊತ್ತಿಲ್ಲ ಅಷ್ಟು, ಆದರೆ ಅವ್ರ ಇದರಿಂದ ನಾವು ಏನು ದೇವ್ರ ಇಚ್ಛೆ ಐತಿ ಅದನ್ನು ಅನುಸರಿಸ್ಕೊಂಡು ಹೋಗ್ತೇವೆ. ಏನೇ ಆದ್ರೂ ಅಜ್ಜಿಯ ಬರ್ತ್ಡೇ ದಿನ ಕುಟುಂಬದವರೆಲ್ಲರೂ ಒಂದೆಡೆ ಸೇರಿ ಸಂಭ್ರಮಿಸಿದ್ರು. 120 ವರ್ಷ ಸಾರ್ಥಕ ಜೀವನ ನಡೆಸ್ತಿರೋ ಅಜ್ಜಿಗೆ ಶುಭ ಕೋರಿದ್ರು. ಕಿರಣ್ ಕುಮಾರ್, ಸುವರ್ಣ ನ್ಯೂಸ್ 24/7 ಗದಗ. ಓಕೆ, ಪೂತಿನ, ಖಾದ್ರಿ ಶಾಮಣ್ಣ ಮುಂತಾದವರ ಹೆಸರು ಕೇಳಿರ್ಬೋದು. ಕನ್ನಡ ನಾಡಿನಲ್ಲಿ ಬಹಳಷ್ಟು ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿತ್ವ ಇವರೆಲ್ಲ. ಆದರೆ ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀವಿ, ಪೂತಿನ ಅವರ ವಿಚಾರ ಹಾಗೆಯೇ ಖಾದ್ರಿ ಶಾಮಣ್ಣ ಅವರ ವಿಚಾರ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇಲ್ಲೊಂದು ಸರ್ಕಾರಿ ಶಾಲೆ ಇದೆ. ಇದಕ್ಕೆ 135 ವರ್ಷಗಳ ಇತಿಹಾಸ ಕೂಡ ಇದೆ. ಪೂತಿ ನರಸಿಂಹಾಚಾರ್, ಖಾದ್ರಿ ಶಾಮಣ್ರಂತಹ ಮಹಾನ್ ವ್ಯಕ್ತಿಗಳನ್ನು ಕೊಟ್ಟ ಶಾಲೆ ಇದು. ಆದರೆ ಈ ಸ್ಕೂಲ್ನ ದುಸ್ಥಿತಿಯನ್ನು ನೋಡಿದರೆ ಖಂಡಿತವಾಗಲೂ ನಿಮಗೆ ಬೇಸರ ಆಗದಿರೋದು. ಸರ್ಕಾರದ ನಿರ್ಲಕ್ಷ್ಯದಿಂದ ಈಗ ಈ ಶಾಲೆ ಮುಚ್ಚುವಂಥ ಸ್ಥಿತಿಯಲ್ಲಿದೆ. ಶಾಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸ್ಥಳೀಯ ಜನರು ಮುಂದಾಗಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮೇಲುಕೋಟೆ ಶ್ರೀ ಕ್ಷೇತ್ರ 10 ಹಲವು ವೈಶಿಷ್ಟ್ಯಗಳಿಂದ ಹೆಸರುವಾಸಿ. ಅಂತೆಯೇ ಇಲ್ಲಿನ ಶಾಲೆಯಲ್ಲಿ ಖ್ಯಾತನಾಮರು ಕಲಿತಿದ್ದಾರೆ. 1875ರಲ್ಲಿ ಆರಂಭವಾದ ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಪೂತಿನ, ಖಾದ್ರಿ ಶಾಮಣ್ಣರಂತಹ ಕಣ್ಮಣಿಗಳು ವ್ಯಾಸಂಗ ಮಾಡಿದ್ರು. ಇಂತಹ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಮುಚ್ಚುವ ಹಂತಕ್ಕೆ ಬಂದು ನಿಂತಿದೆ. ಅಲ್ಲದೆ ಸಮಸ್ಯೆಗಳ ಆಗರವಾಗಿದೆ. ಆದರೆ ಸ್ಥಳೀಯರೇ ಈ ಶಾಲೆಗೆ ಕಾಯಕಲ್ಪ ನೀಡಲು ಮುಂದೆ ಬಂದಿದ್ದಾರೆ. ಇವತ್ತು ನಮ್ಮ ಮೇಲುಕೋಟೆ ಪುಣ್ಯಕ್ಷೇತ್ರದಲ್ಲಿ 135 ವರ್ಷ ತುಂಬಿರತಕ್ಕಂಥ ಈ ಸಾಲಿನಲ್ಲಿ ವಿಶೇಷವಾಗಿ ಈ ನಾಡು ಕಂಡಂಥ ಪೂತಿ ನರಸಿಂಹಾಚಾರ್ಯರವರು, ಖಾದ್ರಿ ಶಾಮಣ್ಣವರು ಅಂತ ಹಿರಿಯ ದಿಗ್ಗಜರು ಓದಂಥ ಈ ಸಾಲಿನಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಅನುಷ್ಠಾನಗೊಳಿಸಿದ್ದೇವೆ. ಅಂದಹಾಗೆ ಶಾಲೆಗಾಗಿ ನಾವು ನೀವು ಯೋಜನೆಯಡಿ ಸ್ಥಳೀಯರೆಲ್ಲರೂ ಶಾಲೆ ಅಭಿವೃದ್ಧಿಗಾಗಿ ಒಗ್ಗೂಡಿದ್ದಾರೆ. ಮಕ್ಕಳನ್ನ ಆಕರ್ಷಿಸಲು ನಿನ್ನೆ ಕಲಾ ತಂಡಗಳೊಂದಿಗೆ ಜಾಥಾ ನಡೆಸಿದ ಗ್ರಾಮಸ್ಥರು ಕವಿ ಪೂತಿನ, ಪತ್ರಕರ್ತ ಖಾದ್ರಿ ಶಾಮಣ್ಣರ ಸಾಧನೆಗಳನ್ನ ಸ್ಮರಿಸಿಕೊಂಡ್ರು.
ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ ಶಿಕ್ಷಣ ಕಾಯ್ದೆ ಹಾಗೂ ಶಾಲೆಗಾಗಿ ನೀವು ಅಡಿಯಲ್ಲಿ ಇವತ್ತು ನಾವು ಮೇಲುಕೋಟೆಯಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ಈ ಮುಖಾಂತರ ಶತಮಾನೋತ್ಸವವನ್ನು ಇಲ್ಲಿ ಆಚರಿಸಬೇಕು. ಜೊತೆಗೆ ಇಲ್ಲಿ ಯಾವುದೇ ಕಾನ್ವೆಂಟ್ ಶಾಲೆಗೂ ಕಡಿಮೆ ಇಲ್ಲದಂತೆ ಈ ಶಾಲೆಯನ್ನು ಸುದೃಢಗೊಳಿಸಬೇಕು. ಒಟ್ನಲ್ಲಿ ನಾಡಿಗೆ ಮಹಾನ್ ವ್ಯಕ್ತಿಗಳನ್ನ ನೀಡಿದ ಈ ಶಾಲೆ ಅಭಿವೃದ್ಧಿಯಾಗಲಿ, ಮತ್ತಷ್ಟು ಮಹಾನ್ ವ್ಯಕ್ತಿಗಳನ್ನ ನೀಡಲಿ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ. ಓಕೆ, ಪೂತಿನ ಹಾಗೂ ಖಾದ್ರಿ ಶಾಮಣ್ರಂಥವರು ಕಲಿತಂಥ ಶಾಲೆ, ಆ ಶಾಲೆ ಇಂಥ ಕಣ್ಮಣಿಗಳನ್ನು ನೀಡಿದೆ. ಸೊ ಹಾಗಾಗಿ ಅದಕ್ಕೆ ಒಂದು ಕಾಯಕಲ್ಪ ಆಗಲೇಬೇಕಾಗಿದೆ. ಖಾದ್ರಿ ಶಾಮಣ್ಣ ಅವರು ಕನ್ನಡ ಪ್ರಭದ ಬಹಳ ದೊಡ್ಡ ಹೆಸರುವಾಸಿ ಸಂಪಾದಕರು ಕೂಡ ಆಗಿದ್ದರು ಒಂದು ಕಾಲದಲ್ಲಿ. ಸೊ ಹಾಗಾಗಿ ಇಂಥ ಮಹನೀಯರನ್ನು ಮಹಾನ್ ವ್ಯಕ್ತಿಗಳಾಗಿ ನೀಡಿದಂಥ ಆ ಶಾಲೆಯನ್ನು ಒಂದು ಸುಸ್ಥಿತಿಗೆ ತರಬೇಕಾಗಿರೋದು ಸರ್ಕಾರದ ಕೂಡ ಕರ್ತವ್ಯವಾಗಿದೆ. ಇಂತಹ ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ಸುಸ್ಥಿತಿಗೆ ತಂದರೆ ಆ ಶಾಲೆಗಳಿಗೆ ಹೋಗಲಿಕ್ಕೆ ಜನ ಕೂಡ ಮುಂದಾಗ್ತಾರೆ ಅಂತ ಅನ್ಸುತ್ತೆ.